ಕರ್ನಾಟಕಕ್ಕೆ ನೀರಾವರಿಗಾಗಿ ನೀರನ್ನು ಪೂರೈಸುತ್ತವೆ. ವಿಜಯನಗರ ಜಿಲ್ಲೆಯ ನಂತರ ಲೆಂಗಿ ನೃತ್ಯವನ್ನ ತಾವು ನೋಡ್ತಾ ಇದ್ದೀರಾ. ಶ್ರೀ ನವೀನ್ ಕುಮಾರ್ ಲೆಂಗಿ ನೃತ್ಯ ಕಲಾ ತಂಡ, ಲಿಂಗನಾಯಕನಹಳ್ಳಿ, ವಿಜಯನಗರ ಜಿಲ್ಲೆ. ಅದಾದ ನಂತರ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಸಮಾಜ ಕಲ್ಯಾಣ ಇಲಾಖೆ. ಜ್ಞಾನವೇ ದಿವ್ಯ ಜ್ಯೋತಿ. ಜ್ಞಾನವೇ ದಿವ್ಯ ಜ್ಯೋತಿ ಎಂಬ ನಂಬಿಕೆಯೊಂದಿಗೆ 1999ರಲ್ಲಿ ಸ್ಥಾಪನೆಯಾಗಿದ್ದು, ಕರ್ನಾಟಕರಿಗೆ ಆದಾಯದ ಮೂಲವಾಗಿರುವ ಪ್ರಮುಖ ವಾಣಿಜ್ಯ ಬೆಳೆ ಎಂದರೆ ಅದುವೇ ಕಾಫಿ. ಕರ್ನಾಟಕ ರಾಜ್ಯದಿಂದ ಉತ್ಪಾದನೆಯಾಗುವ ಕಾಫಿ ಉದ್ಯಮಕ್ಕೆ ಹಾಸನ ಜಿಲ್ಲೆಯೂ ಕೂಡ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಆ ಮೂಲಕ ಭಾರತ ದೇಶದ ಕಾಫಿ ಉದ್ಯಮದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನ ಗಳಿಸಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಫಿ ರೈತರ ಬಾಳಿಗೆ ವರದಾನವಾಗಿದೆ, ಒಡನಾಡಿಯಾಗಿದೆ. ಹಾಸನ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ನಾವು ಕಾಣ್ತಾ ಇರೋದು ಕೋಲಾಟ ಕಲೆ. ಶ್ರೀ BT ಮಾನವ ಹೊಯ್ಸಳ ಜಾನಪದ ಕಲಾ ತಂಡ ಹಾಸನ, ಇವರ ತಂಡ ಕೋಲಾಟವನ್ನ ಪ್ರದರ್ಶನ ಮಾಡ್ತಾ ಇದೆ. ಅದರ ನಂತರ ನಗಾರಿ ಹಾಗೂ ತಮಟೆ ಕಲಾ ತಂಡವನ್ನು ಕೂಡ ನೋಡ್ತಾ ಇರ. ಮೂಲೆ ಹಿಡಿಯದ ಕರ್ನಾಟಕಕ್ಕೆ ನೀರಾವರಿಗಾಗಿ ನೀರನ್ನು ಪೂರೈಸುತ್ತವೆ. ವಿಜಯನಗರ ಜಿಲ್ಲೆಯ ನಂತರ ಲೆಂಗಿ ನೃತ್ಯವನ್ನ ತಾವು ನೋಡ್ತಾ ಇದ್ದೀರಾ. ಶ್ರೀ ನವೀನ್ ಕುಮಾರ್ ಲೆಂಗಿ ನೃತ್ಯ ಕಲಾ ತಂಡ, ಲಿಂಗನಾಯಕನಹಳ್ಳಿ, ವಿಜಯನಗರ ಜಿಲ್ಲೆ. ಅದಾದ ನಂತರ ಮುಂದಿನ ಸ್ತಬ್ಧ ಚಿತ್ರ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಸಮಾಜ ಕಲ್ಯಾಣ ಇಲಾಖೆ. ಜ್ಞಾನವೇ ದಿವ್ಯ ಜ್ಯೋತಿ. ಜ್ಞಾನವೇ ದಿವ್ಯ ಜ್ಯೋತಿ ಎಂಬ ನಂಬಿಕೆಯೊಂದಿಗೆ 1999ರಲ್ಲಿ ಸ್ಥಾಪನೆಯಾಗಿದ್ದು, ಕರ್ನಾಟಕರಿಗೆ ಆದಾಯದ ಮೂಲವಾಗಿರುವ ಪ್ರಮುಖ ವಾಣಿಜ್ಯ ಬೆಳೆ ಎಂದರೆ ಅದುವೇ ಕಾಫಿ. ಕರ್ನಾಟಕ ರಾಜ್ಯದಿಂದ ಉತ್ಪಾದನೆಯಾಗುವ ಕಾಫಿ ಉದ್ಯಮಕ್ಕೆ ಹಾಸನ ಜಿಲ್ಲೆಯೂ ಕೂಡ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಆ ಮೂಲಕ ಭಾರತ ದೇಶದ ಕಾಫಿ ಉದ್ಯಮದಲ್ಲಿ ತನ್ನದೇ ಆದ ವಿಶೇಷ ಸ್ಥಾನ ಗಳಿಸಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಫಿ ರೈತರ ಬಾಳಿಗೆ ವರದಾನವಾಗಿದೆ, ಒಡನಾಡಿಯಾಗಿದೆ. ಹಾಸನ ಜಿಲ್ಲೆಯ ಸ್ತಬ್ಧ ಚಿತ್ರದ ನಂತರ ನಾವು ಕಾಣ್ತಾ ಇರೋದು ಕೋಲಾಟ ಕಲೆ. ಶ್ರೀ BT ಮಾನವ ಹೊಯ್ಸಳ ಜಾನಪದ ಕಲಾ ತಂಡ ಹಾಸನ, ಇವರ ತಂಡ ಕೋಲಾಟವನ್ನ ಪ್ರದರ್ಶನ ಮಾಡ್ತಾ ಇದೆ. ಅದರ ನಂತರ ನಗಾರಿ ಹಾಗೂ ತಮಟೆ ಕಲಾ ತಂಡವನ್ನು ಕೂಡ ನೋಡ್ತಾ ಇರ. ಮೂಲೆ ಹಿಡಿಯದ